ಅವರಿಗೆ ಸಹಾಯ ಆಗಲಿ, ಗುಳೆ ಹೋಗೋದು ನಿಲ್ಲಿ ಅಂತ ನರೇಗಾ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಇದರ ಉದ್ದೇಶ ಏನಪ್ಪಾ ಅಂದ್ರೆ ಅವ್ರ ಊರಿನಲ್ಲೇ ಕೆಲಸವನ್ನ ಕೊಡಿಸುವಂತಹ ಉದ್ದೇಶ. ಆದ್ರೆ ಸರ್ಕಾರ ನಿಗದಿ ಮಾಡಿರುವಂತಹ ಹಣಕ್ಕಿಂತ ಕಡಿಮೆ ಕೂಲಿಯನ್ನ ಕೊಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾವ ಜಿಲ್ಲೆಯಲ್ಲಿ ಇದು ಆರೋಪ ಮಾಡ್ತಾರೋರು ಯಾರು ನೋಡ್ತಾ ಹೋಗೋಣ. ನರೇಗಾ ಯೋಜನೆಯ ಕೂಲಿ ಕಾರ್ಮಿಕರಿಗೆ ಅನ್ಯಾಯ, ನಿಗದಿಗಿಂತ ಕಡಿಮೆ ಕೂಲಿ ಕೊಡ್ತಾರೋ ಆರೋಪ. ಎಸ್, ಗ್ರಾಮೀಣ ಭಾಗದ ಜನರ ಆರ್ಥಿಕ ಸಬಲೀಕರಣದ ಜೊತೆ ಗುಳೆ ತಪ್ಪಿಸೋಕೆ ಕೇಂದ್ರ ಸರ್ಕಾರ ನರೇಗಾ ಯೋಜನೆ ಜಾರಿಗೆ ತಂದಿದೆ. ಆದರೆ ಕಲಬುರಗಿ ತಾಲೂಕಿನ ಮಿಣಜಗಿ, ಗೇರೂರ, ತಾಡತೇಗನೂರ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಈ ಯೋಜನೆಯಡಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರ ಹಣಕ್ಕೆ ಇಲ್ಲಿನ ಅಧಿಕಾರಿಗಳು ಕನ್ನ ಹಾಕಿದ್ದಾರೆ. ಸರ್ಕಾರ ಪ್ರತಿ ಕೂಲಿ ಕಾರ್ಮಿಕನಿಗೆ 349 ರೂಪಾಯಿ ನಿಗದಿಪಡಿಸಿತ್ತು. ಇಲ್ಲಿನ ಅಧಿಕಾರಿಗಳು ಮಾತ್ರ ಪ್ರತಿ ಕೂಲಿ ಕಾರ್ಮಿಕನಿಗೆ ಕೇವಲ 200 ರಿಂದ 225 ರೂಪಾಯಿ ನೀಡ್ತಾ ಇದ್ದಾರೆ. ತಾಡತೇಗನೂರ್ರಿ ಮಿಣಜಗಿ ಪಂಚಾಯತಿ ಇಲ್ಲಿ ಕೆರೆಯಲ್ಲಿ ನಾವು ಉದ್ಯೋಗ ಖಾತ್ರಿ ಕೆಲಸ ಮಾಡ್ಲಕತ್ತಿದವ್ರಿ. ಆದ್ರೆ ಅವರು ಪೇಮೆಂಟ್ ಜರ ಕಮ್ಮಿ ಹಾಕ್ಲತ್ತಾರೆ. ಅದು 220 ರೂಪಾಯಿ. ಮತ್ತಂದ್ರೆ ಈ ಸದ್ಯ ಮುಂದೆ ಏಟ್ ಹಾಕ್ತಾರೆ ನಮ್ಗೆ ಗೊತ್ತಿಲ್ಲ ಸರ್. 349 ಹಾಕ್ಬೇಕಾಯ್ತು ಸರ್. ಮತ್ತು ಅವ್ರಿಗೆ ಕೇಳೋಣ ಇಲ್ಲ, ನೀವು ಹಂಗ ಹಿಂಗ ಅನ್ಕೋತ ಹೇಳ್ತಾರೆ. ಅವರು ಕೆಲಸ ಮಾಡ್ತಿದ್ದೇವ್ರಿ, ಅದ್ರ ಪೇಮೆಂಟ್ ಹಾಕಲ್ಲಾಗ್ಯಾರ ಅವರು. ಅದೇ ಕೇಳೋಣ ಹಾಕ್ತಿವಿ ತಗೋ ನೀವು ಅಂತಾರೆ ಅವರು. ಇನ್ನು ದಿನಕ್ಕೆ 349 ರೂಪಾಯಿ ಕೂಲಿ ಕೊಡುವಂತೆ ಸರ್ಕಾರದ ನಿಯಮಾವಳಿ ಇದೆ. ಕಾರ್ಮಿಕರು ದಿನಕ್ಕೆ ವಹಿಸಿದ ಕೆಲಸ ಪೂರ್ತಿ ಮಾಡಿದ್ರೆ ಅವರಿಗೆ ಸರ್ಕಾರ ನಿಗದಿ ಮಾಡಿದ್ದ 349 ರೂಪಾಯಿ ಪೂರ್ತಿ ಕೂಲಿ ನೀಡಲಾಗುತ್ತೆ ಅಂದಿದ್ದಾರೆ ಪಿಡಿಒ. ಮಿಣಿಜಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟು 3 ಹಳ್ಳಿಗಳು ಬರ್ತಿದ್ದು, ಗರೂರ್ಬಿ ಗ್ರಾಮ, ಮಿಣಿಜಗಿ ಹಾಗೂ ತಾಡತೇಗನೂರು. ಈ ಎಲ್ಲ ವಿಲೇಜ್ಗಳಲ್ಲಿ ಕೂಲಿಕಾರರಿದ್ದು ನಾವು ಹಾಗರಗುಂಡಿ ಕೆರೆಯಲ್ಲಿ ಹೂಳೆತ್ತುವ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇಲ್ಲೇನಪ್ಪ ಅಂದ್ರೆ ಸುಮಾರು ಒಂದು ದಿನಕ್ಕೆ 500 ರಿಂದ 600 ಜನ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಅವರು ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡಬೇಕು ಆ ಕೆಲಸದ ಪ್ರಕಾರ ಅವರಿಗೆ ಪೇಮೆಂಟನ್ನು ಹಾಕ್ತಾ ಇದ್ದೀವಿ. ಕೆಲವೊಬ್ಬರು ಏನು ಮಾಡ್ತಾ ಇದ್ದಾರೆ, ಕಡಿಮೆ ಪೇಮೆಂಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಒಬ್ಬ ಸಾಮಾನ್ಯ ಕೂಲಿಕಾರರಿಗೆ ಅವರು ಸಂಪೂರ್ಣವಾದ ಕೆಲಸವನ್ನು ಮಾಡಿದ್ದೇ ಆದರೆ ಅವರಿಗೆ 349 ರೂಪಾಯಿ ನಾವು ಪೇಮೆಂಟನ್ನು ಕೊಡ್ತೀವಿ. ಒಂದು ವೇಳೆ ಅದರಲ್ಲಿ ಅವರು ಕಮ್ಮಿ ಕೆಲಸವನ್ನು ಮಾಡಿದ್ದೇ ಆದರೆ ಅದನ್ನು ನಮ್ಮ ಪಂಚಾಯಿತಿ ಇಂಜಿನಿಯರ್ ಅವರು ಮೆಜರ್ಮೆಂಟ್ ಮಾಡಿ ಅದನ್ನು ಅವರು ಎಷ್ಟು ಮಾಡಿದ್ದಾರೆ ಅದರ ಪ್ರಕಾರ ಕೂಲಿ ಏನು ಕೆಲಸದ ಪ್ರಕಾರ ಅವರಿಗೆ ಪೇಮೆಂಟನ್ನು ವಿತರಣೆ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಒಂದ್ ಕಡೆ ಬರಗಾಲದಿಂದ ತತ್ತರಿಸಿದ ರೈತರ ಜೊತೆ ವರುಣ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ರೆ, ಇತ್ತ ಕೂಲಿ ಕಾರ್ಮಿಕರಿಗೆ ಸಿಗಬೇಕಾದ ಕೂಲಿ ನೀಡದೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಿದ್ದಾರೆ. ಇನ್ನಾದ್ರೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಇಂತಹ ಸಮಸ್ಯೆಗಳ ಕಡೆಗೆ ಗಮನ ಹರಿಸ್ತಾರ ಕಾದ್ ನೋಡ್ಬೇಕು. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.